ಯೋಗಮೂರ್ತಿಂ ಭೋಗಮೂರ್ತಿಂ ಮಂತ್ರಮೂರ್ತಿಂ ಜಗನ್ಮಯಂ ಕೋಟಿತೀರ್ಥಾಗ್ನಿದಿಗ್ಭಾಗಂ ವಂದೇ ಗಣಪತಿಂ ಮುದ. We are in Gokarna, a town famous for its temples and culture rituals. This is the story of life after death rituals, done for those who have passed away. Usually we feel scared to talk about this after death rituals, but here in Gokarna, they are a part of life, honoring and remembering those who have left us. ನಮ್ಮ ಈ ಹಿಂದೂ ಸನಾತನ ಪರಂಪರೆ ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಸಾರುತ್ತೆ. ಅಂದರೆ ದೇವಕಾರ್ಯಗಳು ತುಂಬ ಮುಖ್ಯವಾದಂಥವು, ಅದಕ್ಕೂ ಮಿಗಿಲಾಗಿ ಪಿತೃಕಾರ್ಯಗಳು ಇನ್ನೂ ವಿಶೇಷ ಅಂತ ಸಾರುತ್ತೆ. ಹಾಗಾಗಿ ಹಿಂದಿನಿಂದನೂ ಕೂಡ ಪಿತೃಕಾರ್ಯಗಳನ್ನು ನಾವು ನಮ್ಮ ಮನೆಯಲ್ಲೇ ಆಚರಣೆ ಮಾಡಿದ್ರೂ ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗೋಕರ್ಣ ಕ್ಷೇತ್ರ, ಕಾಶಿ ಕ್ಷೇತ್ರ ಇಂತಹ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ನಮ್ಮ ಹಿರಿಯವರ ಬಗ್ಗಾಗಿ ಪಿತೃಕಾರ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಗೋಕರ್ಣ ಪುರಾಣವನ್ನು ನಾವು ವೀಕ್ಷಿಸಿದರೆ ಗೋಕರ್ಣಸ್ಯಾಧಿಕಂ ಫಲಂ ಅಂತ ಗೋಕರ್ಣ ಪುರಾಣ ಸಾರುತ್ತೆ. ಇಲ್ಲಿ ಅತಿ ಹೆಚ್ಚಿನದಾದಂತಹ ಪುಣ್ಯಫಲ ಇಲ್ಲಿ ದಾನಾದಿಗಳನ್ನು ಮಾಡಿದ್ರೆ, ಹೋಮ ಹವನಾದಿಗಳನ್ನು ಮಾಡಿದ್ರೆ ಕರ್ತೃವಿಗೆ ಪ್ರಾಪ್ತಿಯಾಗತ್ತೆ ಅಂತ ವಿಶೇಷವಾಗಿ ಪುರಾಣದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸಮುದ್ರ ತೀರದಲ್ಲಿ ರಾಮನ ಗುಡಿ ಇದೆ. ಒಂದು ಪಾರ್ಶ್ವದಲ್ಲಿ ರಾಮಾಯಣದ ಯುದ್ಧವನ್ನು ಮುಗಿಸಿ ಯುದ್ಧದಲ್ಲಿ ಗೆದ್ದರೂ ಕೂಡ ಹತಾಶನಾಗ್ತಾನೆ. ಯಾಕೆ ಅಂದರೆ ಯುದ್ಧದಲ್ಲಿ ಎಷ್ಟೋ ಜನರನ್ನು ಆತ ಮೃತ್ಯುವಿನ ದವಡೆಗೆ ಸಿಲುಕಿಸ್ತಾನೆ, ಎಷ್ಟೋ ಜನರನ್ನು ಕೊಂದುತ್ತಾನೆ. ನಾನು ಯುದ್ಧ ಗೆದ್ದೇ ಹೌದು, ಆದರೂ ಕೂಡ ಇಷ್ಟೆಲ್ಲ ಜನರಿಗೆ ಮರಣ ಆಯ್ತಲ್ಲ ನನ್ನ ಕೈಯಿಂದ ಹೇಳುವಂಥ ಭಾವ ಅವನದ್ದು. ಹಾಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ನಾನು ಅಂತ ಸಂಕಲ್ಪ ಮಾಡ್ತಾನೆ. ಗೋಕರ್ಣ ಕ್ಷೇತ್ರಕ್ಕೆ ಬಂದು ಸಮುದ್ರ ತೀರದಲ್ಲಿ ಆತ ಕುಳಿತು ತಪಸ್ಸನ್ನು ಮಾಡಿ ತನ್ನ ಪಾಪಗಳನ್ನು ಕಳೆದುಕೊಳ್ತಾನೆ ಅಂತ ನಮ್ಮ ಗೋಕರ್ಣ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ಪಿತೃಗಳು ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಬಹಳ ಮುಖ್ಯ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಹೇಗೆ ನಾವು ಉಸಿರಾಡಿಸುವಂತಹ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ನಮ್ಮ ಪ್ರಾಣವಾಯುವೋ, ಆ ಪ್ರಾಣವಾಯು ಇಲ್ಲದೆ ಯಾವ ಜೀವಿಯೂ ಕೂಡ ಬದುಕಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಅದೇ ರೀತಿಯಾಗಿ ಈ ಪಿತೃಗಳು, ದೇವತೆಗಳು ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಅವರ ಪ್ರಭಾವದಿಂದ ನಾವು ಆವೃತವಾಗಿದ್ದೇವೆ. ಈ ಶಾಸ್ತ್ರೀಯವಾದಂಥ ವಿಧಿವಿಧಾನಗಳ ಮೂಲಕವಾಗಿ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು ಹೇಳುವಂಥ ಒಂದು ಪ್ರತೀತಿ ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದಿದೆ. ಹೀಗೆ ಗೋಕರ್ಣ ಕ್ಷೇತ್ರ ಒಂದು ಸಿದ್ಧಿ ಕ್ಷೇತ್ರವೂ ಹೌದು, ಮುಕ್ತಿ ಕ್ಷೇತ್ರವೂ ಹೌದು, ಪ್ರಾಯಶ್ಚಿತ್ತ ಕ್ಷೇತ್ರವೂ ಕೂಡ ಹೌದು. ಹಾಗಾಗಿ ಇದನ್ನು ಭೂಲೋಕದ ಸ್ವರ್ಗ, ಭೂಕೈಲಾಸ ಅಂತ ನಮ್ಮ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. Saying goodbye is never easy. This final rituals helps us to honor those we have lost. Even though they are gone, their love stays with us. Every prayer, every tear is a reminder of the pain of losing them. We will miss them forever.